ಮಹಾರಾಜನ್ ತರ ಕಾಣಿಸ್ತಾ ಇಲ್ಲ. ಪುಟ್ಟಿ ಈ ಮನೆ ಸಂಭಾಳಿಸೋರ್ಗೆ ಈ ಪೇಟ ಅಂತ ಹೇಳಿದ್ಲು, ಅದಕ್ಕಾಗಿ ನಿನಗೆ ಹಾಕಿದ್ದೀನಿ. ಇನ್ನು ಮುಂದೆ ಈ ಮನೆನ ನೀನೇ ಸಂಭಾಳಿಸ್ಬೇಕು. ಈಗ ಕೈಯಲ್ಲಿ ಅಧಿಕಾರ ಬಂದಿದೆ, ತೋರಿಸ್ತೀನಿ ನಾನು ಏನು ಅಂತ. ಏನೇ ಮಾಡ್ತಾ ಇದೀಯ ಅಲ್ಲಿ? ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಡಬ್ಬದಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕೆ? ಎದುರುಗಡೆ ಕಂಡ್ರೆ ನಾ ತಿಂದು ಹಾಕ್ಬಿಡ್ತೀನಿ ಅಂತನಾ? ನೀವು ತಿನ್ನೋ ಹಾಗೆ ಇದ್ದಿದ್ರೆ ಆರೋಗ್ಯ ಸುಧಾರಿಸ್ಕೊತಾ ಇತ್ತು ಅಂತ ಸುಮ್ಮನೆ ಆದ್ರೂ ಇರ್ತಾ ಇದ್ದೆ. ಆದ್ರೆ ಇನ್ ಮುಂದಕ್ಕೆ ಹಾಗಿಲ್ವಲ್ಲ, ಅದಕ್ಕೆ ಬಂದೋಬಸ್ತ್ ಮಾಡ್ತಿದ್ದೀನಿ. ಬಂದೋಬಸ್ತ್ ಮಾಡೋ ಅಂಥದ್ದು ಏನೇ ಆಯ್ತು? ಯಾರೇ ಬರ್ತಿದಾರ ಅದನ್ನೆಲ್ಲ ತಿನ್ನಕ್ಕೆ? ಇನ್ಯಾರತ್ತೆ? ನಿಮ್ ಮುದ್ದಿನ ಮಗಳು ಬರ್ತಾ ಇದ್ದಾಳಲ್ಲ. ಅಲ್ಲ ಅತ್ತೆ, ಅವಳಿಗೆ ಅವಳ ಆರೋಗ್ಯದ ಬಗ್ಗೆ, ಅವಳ ತೂಕದ ಬಗ್ಗೆ ಸ್ವಲ್ಪನಾದ್ರೂ ಗಮನ ಇದೆಯಾ? ಬರೀ ನಾನ್ ಬಡ್ಕೊಳ್ಳೋದೇ ಆಯ್ತು. ಇಷ್ಟು ವರ್ಷದಲ್ಲಿ ಕನಿಷ್ಠ ಒಂದು 100 ಗ್ರಾಮ್ ಕಡಿಮೆ ಆಗಿದ್ದಾಳ ಅವಳು. ಅವಳು ಇಲ್ಲಿಗೆ ಬರ್ತೀನಿ ಅಂತ ನಿನ್ಗೇನಾದ್ರೂ ಹೇಳಿದ್ಲಾ? ಅವಳೇನತ್ತೆ ಹೇಳೋದು? ಅವಳು ಮಾಡಿರೋ ಕೆಲ್ಸಕ್ಕೆ ಆ ಸಂಪಿಗೆ ದಿಬ್ಬದ ಮನೆಯವರು ಅವಳನ್ನ ಮನೇಲಿ ಇಟ್ಕೋತಾರ?